ಇನ್ನು ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ ನಡೆದಿದೆ ಎನ್ನುವಂತಹ ಪ್ರಕರಣ ಸಂಬಂಧ ಈ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಅತಿದೊಡ್ಡ ಪ್ರಕರಣ, ನಿಜಕ್ಕೂ ಎಲ್ಲರನ್ನ ಬೆರಗಾಗಿಸಿದಂತಹ ಪ್ರಕರಣ. ಇದರ ಬಗ್ಗೆ ಇನ್ನೂ ಯಾವುದೇ ಡೀಟೇಲ್ಸ್ ಲಭ್ಯವಾಗಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ಎಸ್ಐಟಿ ವರದಿ ನಂತರ ಗೊತ್ತಾಗಲಿದೆ. ಮೈಸೂರಿನಲ್ಲಿ ಗೃಹ ಸಚಿವರು ಕೊಟ್ಟಿರುವಂತಹ ಉತ್ತರ ಇದು. ಯಾಕಂತ ಹೇಳಿದ್ರೆ ನಮ್ಮ ಪೊಲೀಸರ ಸಹಾಯ ಬೇಕು ಅಂತ ಪತ್ರವನ್ನ ಬರೆದಿದ್ರು. ಇನ್ನು ಸೂಕ್ತ ಆ ಒಂದು ಸಂದರ್ಭದಲ್ಲಿ ಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಅವತ್ತು ಕೂಡ ಹೇಳಿದ್ರು. ಆದರೆ ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಇನ್ನೂ ಹೆಚ್ಚಿನ ಮಾಹಿತಿ ಎಸ್ಐಟಿ ವರದಿ ಬಂದ ನಂತರವಷ್ಟೇ ಗೊತ್ತಾಗಲಿದೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಸಿಕ್ಕಿಲ್ಲ. ಮಹಾರಾಷ್ಟ್ರ ಸರ್ಕಾರ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. SIT ವರದಿ ಬರೋವರೆಗೂ ನಾವು ಕೂಡ ಏನು ಹೇಳಕ್ಕೆ ಬರೋದಿಲ್ಲ. ನಮ್ಮವ್ರು ಯಾರೂ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ನಮ್ಮ ಪೊಲೀಸ್ನವರು ಬೆಳಗಾಂ ಜಿಲ್ಲೆಯಲ್ಲಿ ಏನೋ ಅವರು ಬಂದಿತ್ತು, ಅಲ್ಲಿ ಇದು ಮಾಡ್ಕೊಂಡು ಹೋದರು ಅಂತ ಹೇಳಿದರು. ಅವ್ರು ಯಾರು ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿಯವರು ಯಾರು ಕೂಡ ಅದರಲ್ಲಿ ಭಾಗಿಗಳಿಲ್ಲ ಅಂತ ಹೇಳಿ ಬಂದಿದೆ. ಬಟ್ ಇನ್ನೂ ಹೆಚ್ಚಿನ ಮಾಹಿತಿಗಳು SIT ಆದಮೇಲೆ SIT ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಅದ್ರ